ಯಾವುದೇ ಕಾರಣಕ್ಕೂ JDS ಪಕ್ಷದ ಜೊತೆ ಅಲಯನ್ಸ್ ಬೇಡ ಅಂತ ನಾವೇನು ಹುಡ್ಕೊಂಡು ಹೋಗಿದ್ವಿ. ದಿನೇಶ್ ಗುಂಡೂರಾವ್ ಹತ್ರ ನಾವು ಅಪ್ಲಿಕೇಶನ್ ಹಾಕೊಂಡಿದ್ವಿ. ದಿನೇಶ್ ಗುಂಡೂರಾವ್ ಹತ್ರ ದಿನೇಶ್ ಗುಂಡೂರಾವ್ ಹೇಳ್ಕೊಂಡ್ಬಿಟ್ಟು ನಾವು ಅದು ಯಾರೇ ದಿನೇಶ್ ಗುಂಡೂರಾವ್ ರೀ ನಡೀರಿ ಪಕ್ಕಾಕಿ ನಾವು ಒಕ್ಕಲಿಗನಾಗಿ ಹುಟ್ಟಿರೋದು ರೀ, ನಾವು ಈ ಕರ್ಮಭೂಮಿಯಲ್ಲಿ ಹುಟ್ಟಿರೋದು. ಕಾಂಗ್ರೆಸ್ ಪಕ್ಷದವರು ಕುಮಾರಣ್ಣನ ಸಹಾಯ ಮಾಡಿ ಬೇಷರದ್ ಬೆಂಬಲ ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕುಮಾರಣ್ಣನಿಂದ ಹೇಳಿ ದೇವೇಗೌಡ ಸಾಹೇಬರನ್ನು ಒಪ್ಪಿಸಿ ಮುಖ್ಯಮಂತ್ರಿಗಳು ಮಾಡಿದ್ರು. ಮತ್ತು ಅದೇ ಕಾಂಗ್ರೆಸ್ ಪಕ್ಷದವರು ಬೆನ್ನಿಗೆ ಚೂರಿ ಹಾಕಿದ್ರು ಕುಮಾರಣ್ಣವ್ರಿಗೆ. ಬೆಂಗಳೂರು ದಕ್ಷಿಣ ತಾಲೂಕಲ್ಲೂ ನಾನೇ ಇರಬೇಕು ಅಂತೇಳಿ ನನ್ನ ಮೈಂಡಲ್ಲಿದೆ. ಆನೇಕಲ್ ತಾಲೂಕಲ್ಲಿ ಏನೇ ಆಗಿರಲಿ ಅದು ಶತಾಯ ಗತಾಯ ಕಾಂಗ್ರೆಸ್ಸನ್ನು ಸೋಲಿಸೋದೇ ನನ್ನ ಗುರಿ. KP ರಾಜರವ್ರನ್ನ ಗೆಲ್ಲಿಸೋದೇ ನನ್ನ ಶತ ಪ್ರಯತ್ನ. ಈ ಕಾಂಗ್ರೆಸ್ ಪಕ್ಷದ ಮುಖಂಡರು ಗೊಟ್ಟೇರಿ ಮಂಜಣ್ಣವರು BJP ಸಪೋರ್ಟ್ ಮಾಡ್ತಾರೆ ಅಂತೇಳಿ ಕೆಲವು ಮುಖಂಡರು ಹೇಳಿದ್ದಾರೆ. ಯಾಕೆ ಅದೇ ಕಾಂಗ್ರೆಸ್ ಮುಖಂಡರು ನನ್ನ ಮನೆ ಬಾಗಿಲ ಹತ್ರ ಕಾದಿಲ್ವೋ? ನಾವು ರಾಜಕೀಯ ಮಾಡೋಕ್ಕೆ ಬಂದಿರೋ ನಾವು ಸನ್ಯಾಸಿಗಳಲ್ಲ. ಆನೇಕಲ್ ತಾಲೂಕಲ್ಲಿ ಸರ್ಜಾಪುರ ಹೋಬಳಿ ಇರ್ಬೋದು, ಅತ್ತಿಬೆಲೆ ಇರ್ಬೋದು, ಮತ್ತು ಮಾಯಸಂದ್ರ ಇರ್ಬೋದು, ಹಾಗೂ ಆನೇಕಲ್ ಟೌನ್ ಇರ್ಬೋದು, ಜಿಗಣಿ ಇರ್ಬೋದು, ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಕೆಲವು ಜಾಗದಲ್ಲಿ ಇರ್ಬೋದು, ಅಲ್ಲಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ನನ್ನನ್ನು ಕರೀತಾ ಇದ್ದಾರೆ. ಈ ಕರೋನಾ ಇದೆ, ಯಾವುದೇ ಕಾರಣಕ್ಕೂ ನಾನು ಬರ್ತ್ಡೇ ಮಾಡ್ಕೊಳೋದು ಸ್ಟಾಪ್ ಮಾಡಿದ್ದೀನಿ. ನಿಮಗೆ ಮನವಿ ಮಾಡ್ತೀನಿ, ನಿಮ್ಮ ಕೈ ಮುಗಿದು ನನ್ನ ದೇವರುಗಳು ನೀವು, ಪಕ್ಷದ ಮುಖಂಡರು, ನನ್ನ ಸ್ನೇಹಿತರು, ಯಾವುದೇ ಪಕ್ಷದವರು ಆಗಲಿ ನನ್ನ ಮೇಲೆ ಇಟ್ಟಿರೋ ಅಭಿಮಾನ ನಾನು ಚಿರಋಣಿಯಾಗಿರ್ತೀನಿ. ಮುಖ್ಯವಾಗಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳೋದು ಏನು ಅಂದರೆ, ಈ ಬರ್ತ್ಡೇಯನ್ನು ಬಿಟ್ಟು ಈ ಬಡವರಿಗೆ ಬಗ್ಗರಿಗೆ ಜೀವನಕ್ಕೆ ಉಪಾಯವನ್ನು ಮಾಡಿ, ಯಾರು ಅತಿ ಬಡ ಜನ ಇರ್ತಾರೆ ಅವರಿಗೆ ಆಹಾರ ಕಿಟ್ಗಳನ್ನು ಕೊಡೋದು, ಬ್ಲ್ಯಾಂಕೆಟ್ಸನ್ನು ಕೊಡೋದು, ಈ ರಕ್ತ ಶಿಬಿರವನ್ನು ಮಾಡೋದು, ಮತ್ತು ಈ ಅಂಗವಿಕಲರು ಮತ್ತು ಈ ಯಾರಿತರ ವಿದ್ಯಾಭ್ಯಾಸಗಳು ಅವರಿಗೆಲ್ಲ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ. ಈ ಬರ್ತ್ಡೇ ಖರ್ಚಾಗೋದು, ಕಟೌಟ್ಗಳು ಖರ್ಚು ಮಾಡೋದು ಸಾರ್ವಜನಿಕರಿಗೆ ಬಡವರಿಗೆ ಹಂಚಿ ಅಂತೇಳಿ ತಮ್ಮಲ್ಲಿ ನಾನು ಕಳೆ ಮನವಿ ಮಾಡ್ಕೊಳ್ತೇನೆ. ಏನು ಈ ಮಹಾಮಾರಿ ಕರೋನಾ ಅಂತೇಳಿ ಇಡೀ ದೇಶದಲ್ಲಿ ಹಮ್ಮಿಕೊಂಡಿದೆ, ಇನ್ನು ಈ ರಾಕ್ಷಸತನದಲ್ಲಿ ಈ ಮಹಾಮಾರಿ ಕರೋನಾ ಈ ಜನವನ್ನು ನುಂಗಾಕ್ತಾ ಇದೆ. ಅದಕ್ಕೆ ದಯವಿಟ್ಟು ಈ ಸರ್ಕಾರವನ್ನು ಸ್ಪಂದಿಸಬೇಕು. ಈ ಸರ್ಕಾರಗಳು ಮುಖ್ಯವಾಗಿ ಈ ಜನರನ್ನು ಹತ್ತಿರವಾಗಿ ಏನಿವತ್ತು ಕರೋನಾ ಬಂದು ಈ ರೂಮುಗಳನ್ನ ICU ವಾರ್ಡ್ಗಳನ್ನ ಹಾಸ್ಪಿಟ್ಲಲ್ಲಿ ಕೆಲವು ರೂಮ್ಗಳನ್ನ ಒಂದು 15 ದಿವಸ ಈಚೆಗೆ ಬುಕ್ ಮಾಡ್ಕೊಂಡಿದ್ದಾರೆ. 5 ರೂಮು 10 ರೂಮು ಈ ಥರ ಬುಕ್ ಮಾಡ್ಕೊಂಡಿದ್ದಾರೆ. ನನ್ನ ಗಮನಕ್ಕೂ ಬಂದಿದೆ. ನಮ್ಮ ಲೋಕಲಲ್ಲಿ ನಮ್ಮ ಹುಡುಗರಿಗೆ ಯಾರಿಗಾನ ಕರೋನಾ ಬಂಗಿಂದು ಬಿಡೋದು ಅಂತೇಳಿ ನಾನು 5 ರೂಮು 6 ರೂಮು ಬುಕ್ ಮಾಡಿ ಇಕ್ಕಿದ್ದೀನಿ. 15 ದಿವಸ ಆಯ್ತು ಬುಕ್ ಮಾಡಿ. ಯಾಕಂದರೆ ಇವತ್ತು ಪರಿಸ್ಥಿತಿ ಆಗಿದೆ. ಒಂದು ಸತಿ ಕರೋನಾ ಚಳಿ ಜ್ವರ ಬಂದು ನೆಗಡಿ ಬಂದು ಕೋಲ್ಡ್ ಆದರೆ ಈ ಪೋರ್ಟಿಸ್ ಹಾಸ್ಪಿಟ್ಲು ಮತ್ತು ಅಪೋಲೋ ಹಾಸ್ಪಿಟ್ಲು ಇವರಲ್ಲಿ 4,500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಶ್ರೀಮಂತರು ದುಡ್ಡು ಕೊಡ್ತಾರೆ, ಚೆಕ್ ಮಾಡಿಸ್ಕೊಂಡ್ಬರ್ತಾರೆ. ಬಡವ ಪರಿಸ್ಥಿತಿ ಏನಾಗಬೇಕು? ದಯವಿಟ್ಟು ಈ ಸರ್ಕಾರಗಳು ಗಮನ ಕೊಡಬೇಕು. ಮಾನ್ಯ ಅಶೋಕ್ ಅವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಸಂತೋಷ ಪಡ್ತೀನಿ. ಮತ್ತು ಏನು ನಮ್ಮ ರಾಜ್ಯದ ಜನ ತುಂಬ ಕೇರ್ಫುಲ್ ಆಗಿರಿ. ವಯಸ್ಸಾಗಿರೋರು ಹೊರಗಡೆ ಬರಬೇಡಿ, ಅತಿ ಜಾಗೃತರಾಗಿದ್ದು ಮನೆಯಲ್ಲಿ ಯಾರನ್ನು ಸೇರಿಸಬೇಡಿ. ಮತ್ತು ಸ್ಯಾನಿಟೈಸರ್ ಕೈಗೆ ಹಾಕ್ಕೊಳ್ಳಿ. ಮತ್ತು ನಮ್ಮ ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡು ಓಡಾಡಿ. ಹೆಚ್ಚಿಗೆ ಫಂಕ್ಷನ್ಗಳು, ಈ ಗುಂಪುಗಾರಿಕೆಗಳು ಇವೆಲ್ಲ ದಯವಿಟ್ಟು ಹೋಗಬೇಡಿ. ಪಾಪ ಪೊಲೀಸು ಇವತ್ತು ಏನು ಪೊಲೀಸ್ ಅಧಿಕಾರಿಗಳಿದ್ದಾರೆ ಹೆಚ್ಚಿಗೆ ಅವ್ರಿಗೆ ಬರ್ತಾ ಇರೋದು. ಯಾಕಂದರೆ ಅವರು ರಾತ್ರಿ ಆಗಲೂ ಕೆಲಸ ಮಾಡಬೇಕು ಪೊಲೀಸ್ ಅಧಿಕಾರಿಗಳು. ಇವಾಗ ಅವ್ರು ಬಂದಿರೋದ್ರಿಂದ ಅವ್ರಿಗೆ ಬೆಡ್ಗಳು ಸಿಗ್ತಾ ಇಲ್ಲ. ಇವತ್ತು ಪರಿಸ್ಥಿತಿ ಹಂಗಿದೆ ಈ ಸರ್ಕಾರಗಳ ಪರಿಸ್ಥಿತಿ. ದಯವಿಟ್ಟು ಈ ಸರ್ಕಾರ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ, ಅತಿ ಜಾಗೃತವಾಗಿ ರಾಜ್ಯವನ್ನು ಕಾಪಾಡಬೇಕು ಅಂತ ಹೇಳ್ತಾ ನಾನು ಮನವಿ ಮಾಡ್ಕೊತಾ. ಬೆಂಗಳೂರು ದಕ್ಷಿಣ ಇರ್ಬೋದು, ಆನೇಕಲ್ ಪಕ್ಷ ಸಂಘಟನೆಗೆ ಯಾವ ರೀತಿ ಮುಂದೆ ಕ್ರಮ? ಈಗ ಬೆಂಗಳೂರು ದಕ್ಷಿಣ ತಾಲೂಕಲ್ಲೂ ನಾನೇನು ಇರಬೇಕು ಅಂತೇಳಿ ನನ್ನ ಮೈಂಡಲ್ಲಿದೆ. ಹೈಕಮಾಂಡ್ ಏನು ನಿರ್ಧಾರ ತಗೊತಾರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಮತ್ತು ಆನೇಕಲ್ ತಾಲೂಕಲ್ಲಿ ಏನೇ ಆಗಿರಲಿ ಅದು ಶತಾಯ ಗತಾಯ ಕಾಂಗ್ರೆಸ್ಸನ್ನು ಸೋಲಿಸೋದೇ ನನ್ನ ಗುರಿ.
ಕೆ ಪಿ ರಾಜುರವ್ರನ್ನ ಗೆಲ್ಲಿಸೋದೇ ನನ್ನ ಶತ ಪ್ರಯತ್ನ. ಕೆ ಪಿ ರಾಜುರವ್ರನ್ನ ಗೆಲ್ಲಿಸ್ತೀನಿ, ಕೆ ಪಿ ರಾಜುರವ್ರನ್ನ ಟಿಕೆಟ್ ಕೊಡಿಸ್ತೀನಿ. ನನಗೆ ಕಾಂಗ್ರೆಸ್ ಅವರಿಗೆ ವಿರೋಧ, ಬಿ ಜೆ ಪಿಯವರು ಅದೇ ಥರ ವಿರೋಧ. ಎರಡು ಪಕ್ಷವನ್ನು ಹೈಜಾಕ್ ಮಾಡಿ ಈಗ ಎರಡು ಪಕ್ಷಕ್ಕೆ ಜನ ಓಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟಿದ್ದಾರೆ, ಬಿ ಜೆ ಪಿ ಕೊಟ್ಟಿದ್ದಾರೆ. ಜೆ ಡಿ ಎಸ್ ಪಕ್ಷಕ್ಕೆ ನಮ್ಮ ಕೆ ಪಿ ರಾಜುರನ್ನ ಕ್ಯಾಂಡಿಡೇಟ್ ಮಾಡೋದಂತೂ ನಿಜ. ನಾನು ಹೈಕಮಾಂಡ್ ಜೊತೆಗೆ ಮೊನ್ನೆ ಕುಮಾರಣ್ಣವ್ರ ಹತ್ರ, ದೇವೇಗೌಡ ಸಾಹೇಬ್ರ ಜೊತೆ ಅವ್ರ ಹತ್ರ ಮಾತಾಡ್ತೀನಿ. ಕೆ ಪಿ ರಾಜುರವರಿಗೆ ಬಿ ಫಾರಂ ಕೊಡಿಸ್ತೀನಿ. ಕೆ ಪಿ ರಾಜುರವ್ರನ್ನ ಆನೇಕಲ್ ತಾಲೂಕಲ್ಲಿ ಗೆಲ್ಲಿಸೋದಕ್ಕೆ ಶತ ಪ್ರಯತ್ನ ಮಾಡ್ತೀನಿ. ಗೆಲ್ಲಿಸ್ತೀನಿ ಅಂತೇಳಿ ನನ್ನ ಆತ್ಮಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ. ಸರ್, ಕಳೆದ ಬಾರಿ ಕೊನೆ ಘಟ್ಟದಲ್ಲಿ BSP ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಈ ಬಾರಿ ಏನಾದರೂ ಆ ಥರ? ಕಳೆದ ಬಾರಿ ಅದು ಸ್ವಲ್ಪ ನ್ಯಾಷನಲ್ ಮಟ್ಟದಲ್ಲಿ ಮಾತಾಡಿದ್ರು ದೇವೇಗೌಡ ಸಾಹೇಬ್ರ ಹತ್ರ, ಮಾಯಾವತಿ ಮೇಡಮ್ ಅವರು. ಅದರಿಂದ ಎಲ್ಲೋ ಒಂದು ಜಾಗದಲ್ಲಿ ಎಡವಟ್ಟಾಯಿತು. ಈ ಸರಿ ಆ ಥರ ಆಗೋದೇ ಇಲ್ಲ. ಆ ಥರ ಆದರೆ ನಾನು ಕೆ ಪಿ ರಾಜು ಅವರಿಗೆ ಟಿಕೆಟ್ ಸಿಗಿಲ್ಲ ಅಂದರೆ ನಾನು ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ. ಇದು ನಿಜವಾದ ಮಾತು. ಯಾವುದೇ ಕಾರಣಕ್ಕೂ ಕೆ ಪಿ ರಾಜುರವ್ರನ್ನ ಕ್ಯಾಂಡಿಡೇಟ್ ಮಾಡೇ ಮಾಡ್ತೀನಿ. ಕೆ ಪಿ ರಾಜುರವ್ರನ್ನ ಟಿಕೆಟ್ ಕೊಡಿಸ್ತೀನಿ. ಅದ್ರ ಬಗ್ಗೆ ಸಂದೇಹ ಬೇಡ. ಕೆ ಪಿ ರಾಜು ಟಿಕೆಟ್ ಸಿಕ್ಕಿಲ್ಲ ಅಂದರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಹೇಳ್ತೀನಿ. ಸರ್, ಈಗಾಗಲೇ ಸುಮಾರು ಕಾರ್ಯಕರ್ತರು ಪಕ್ಷ ಬಿಟ್ಟು ಬೇರೆ ಪಕ್ಷ ಯಾವ ಪಕ್ಷದಲ್ಲೂ ಇಲ್ಲ. ಈಗ ಹೋಗಿರೋ ಕಾರ್ಯಕರ್ತರೆಲ್ಲ ಬರಲಿ, ವಾಪಸ್ ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಈಗ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಬಿಜೆಪಿ ಪಕ್ಷದಲ್ಲಿ ಇರ್ಬೋದು, ಅವ್ರ ಪಕ್ಷಗಳಿಗೆ ಹೋಗಿದ್ದಾರಲ್ಲ ಬೇರೆ ಪಕ್ಷಕ್ಕೆ, ಆಶ್ವಾಸನೆಗಳು ತುಂಬಿ. ಇವತ್ತು ಪರಿಸ್ಥಿತಿ ಏನಾಗಿದೆ ಕಾಂಗ್ರೆಸ್ಸಲ್ಲೂ ಬಿಜೆಪಿಯಲ್ಲಿ ಆ ಜನಕ್ಕೆ ಗೊತ್ತಾಗಿ ಆ ಕಾರ್ಯಕರ್ತರು ಮತ್ತೆ ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಆಕಸ್ಮಿಕವಾಗಿ ಕಾಂಗ್ರೆಸ್ ಪಕ್ಷದವರು ಕುಮಾರಣ್ಣನ ಸಹಾಯ ಮಾಡಿ ಬೇಷರತ್ ಬೆಂಬಲ ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕುಮಾರಣ್ಣನಿಗೆ ಹೇಳಿ ದೇವೇಗೌಡ ಸಾಹೇಬರನ್ನು ಒಪ್ಪಿಸಿ ಮುಖ್ಯಮಂತ್ರಿಗಳು ಮಾಡಿದ್ರು. ಮತ್ತು ಅದೇ ಕಾಂಗ್ರೆಸ್ ಪಕ್ಷದವರು ಬೆನ್ನಿಗೆ ಚೂರಿ ಹಾಕಿದ್ರು ಕುಮಾರಣ್ಣವ್ರಿಗೆ. ಯಾರೂ ಕುಮಾರಣ್ಣನಿಗೆ ಸಹಾಯ ಮಾಡಿಲ್ಲ. ಮುಂದಿನ ದಿನದಲ್ಲಿ ಎಲ್ಲ ಗೊತ್ತಾಗುತ್ತೆ. ದಯವಿಟ್ಟು ತಮ್ಮಲ್ಲಿ ಕಳಕಳೆ ಮನವಿ, ಕಾಂಗ್ರೆಸ್ ಅವ್ರನ್ನಾಗಲಿ ಯಾವುದೇ ಪಕ್ಷದವ್ರನ್ನಾಗಲಿ ನಂಬೇಡಿ. ನಮ್ಮ JDS ಪಕ್ಷ ಬಲಪಡಿಸೋಣ. ನಮ್ಮ JDS ಪಕ್ಷ ಬಲವಾಗಿದೆ. ಓಟ್ ಪುಣ್ಯಾತರು ಇದ್ದಾರೆ. ಇವತ್ತು ಆನೇಕಲ್ ತಾಲೂಕಲ್ಲಿ 40,000 ಓಟ್ ಇದೆ ನಮ್ಮದು. ನಾನು ಕೆ ಪಿ ರಾಜುರವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರೆ ಬೆಂಗಳೂರು ದಕ್ಷಿಣ ತಾಲೂಕಾಗಲಿ ಆನೇಕಲ್ ತಾಲೂಕಾಗಲಿ ಮನೆ ಓಡಾಡಿ ಅವ್ರನ್ನ ಮನವೊಲಿಸಿ ನಾವು ಮತ ನೀಡಿ ನಮ್ಮ ಕ್ಯಾಂಡಿಡೇಟ್ನ ಅಭ್ಯರ್ಥಿ ನಾವು ಗೆಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತೀವಿ, ಗೆಲ್ಲಿಸ್ತೀವಿ. ಸರ್, ದಿನೇಶ್ ಗುಂಡೂರಾವ್ ಅವರು ಈ ಬಾರಿ JDS ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಹೇಳಿದ್ರು ಸರ್. ಈಗ ದಿನೇಶ್ ಗುಂಡೂರಾವ್ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷ ಇರ್ಬೋದು. ಅವರು ಸಿದ್ದರಾಮಯ್ಯನ ಇದು ಹಿಂದೆ ಧರ್ಮ್ ಸಿಂಗ್ ಕಾಲದಲ್ಲೂ ಅಷ್ಟೇ, ಈಗಲೂ ಅಷ್ಟೇ ಬೆನ್ನಿಗೆ ಚೂರಿ ಹಾಕಿದ್ದು ಅವರೇ, ಕಾಂಗ್ರೆಸ್ ಪಕ್ಷದವರೇ. ಅವ್ರ ಹಣೆ ಬರ. ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಬೂತ್ ಕನ್ನಡಿ ಹಾಕೊಂಡು ಹುಡುಕ್ಬೇಕು, ಆ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ಗತಿಗೆ ಹೋಗ್ತದೆ ಅಂತ ಗೊತ್ತಾಗುತ್ತೆ. ಆ ಹುಡುಗ, ಇನ್ನೂ ಚಿಕ್ಕ ಹುಡುಗ ಇದ್ದಾನೆ ದಿನೇಶ್ ಗುಂಡೂರಾವ್, ಏನೋ ಅಪ್ಪಿತಪ್ಪಿ ಮನೆ ಅಧ್ಯಕ್ಷ ಆಗೋದಾ? ಮುಂದಿನ ದಿನಗಳಲ್ಲಿ ಆ ಪ್ರತಿಫಲ ಗೊತ್ತಾಗುತ್ತೆ ದಿನೇಶ್ ಗುಂಡೂರಾವ್ಗೆ. ಅದ ಮುಂದೆ ಈ ರಾಜ್ಯದಲ್ಲಿ JDS ತನ್ನ ತೆಕ್ಕೆ ತಗೊಂತದೆ ಅಂತ ಕುಮಾರಣ್ಣ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಈಗ ನಾನು ಆವಾಗ ಹೇಳ್ತಾನೆ ಇರ್ತೀನಿ, ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ ಅಂದಾಗ ಹಾಗೆ ಆಗಿದ್ದಾರೆ. ಇನ್ನು 6 ತಿಂಗಳು ಕಾದು ನೋಡಿ, ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ತಮಗೆ ಗೊತ್ತಾಗುತ್ತೆ. ತಮಗೆ ತಾವು ಹೇಳ್ತಾ ಇದ್ರಿ ಆನೇಕಲ್ ತಾಲೂಕಲ್ಲಿ ನಾನು ಕಾಂಗ್ರೆಸ್ ಸೋಲಿಸೋದೇ ಮುಖ್ಯ. ಕಾಂಗ್ರೆಸ್ ಈಗ ನಮ್ಮ ಪಕ್ಷ, ನಮ್ಮ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸೋದು ನಮ್ಮ ಗುರಿ. ಕೆಲವು ಮುಖಂಡರುಗಳು ನಮ್ಮ ನಾಯಕರ ಹತ್ರ, ಯಾರ ಹತ್ರ, ನಮ್ಮ ನಾಯಕರ ಹತ್ರ, ಕೆಲವರ ಹತ್ರ ಹೋಗಿ ಈ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಗೊಟ್ಟಗೇರಿ ಮಂಜಣ್ಣವರು BJP ಸಪೋರ್ಟ್ ಮಾಡ್ತಾವ್ರೆ ಅಂತೇಳಿ ಕೆಲವು ಮುಖಂಡರು ಹೇಳಿದ್ದಾರೆ. ಯಾಕೆ ಅದೇ ಕಾಂಗ್ರೆಸ್ ಮುಖಂಡರು ನನ್ನ ಮನೆ ಬಾಗಿಲ ಹತ್ರ ಕಾದಿಲ್ವೋ? ಪುರಸಭೆ ನಾನು ಸಪೋರ್ಟ್ ಮಾಡಿರಿ, ಪುರಸಭೆಗೆ ನಮಗೆ ಗೆಲ್ಲಿಸಿ, ನಾನು ನಿನ್ನ ಫ್ರೆಂಡು, ನಾನು MLA ಆಗಿದ್ದೀನಿ, ನನ್ನ ಮರ್ಯಾದೆ ಹೋಗ್ಬಿಡ್ತದೆ, ನಾನು ಮರ್ಯಾದೆ ಕಾಪಾಡು, ನಾನು ಫಸ್ಟ್ ಟೈಮ್ MLA ಆಗಿದ್ದೀನಿ, ನಾನು ಬೋರ್ಡ್ ಚೇರ್ಮನ್ ಆಗ್ತೀನಿ, ಪುರಸಭೆ ನನಗೆ ಮಾಡಿಕೊಡು ಅಂತೇಳಿ ಬಂದು ಕಾದು ನನ್ನ ಮನೆ ಹತ್ರ ಬಾಗಿಲು ಕಾದಿಲ್ವೋ? ಕುಮಾರಣ್ಣ ಹತ್ರ ಕರ್ಕೊಂಡು ಹೋಗಿಲ್ವೋ ನಿಮ್ಮನ್ನು? ನಿಮ್ಮ ಪರವಾಗಿ ಕುಮಾರಣ್ಣ ಹತ್ರ ಮಾತಾಡಿ ಕುಮಾರಣ್ಣ ಒಪ್ಪಿಗೆ ಕೊಟ್ರಲ್ಲ, ಅದೆಲ್ಲ ಮರ್ತು ಮೊದಲ ದಿನ ನಮ್ಮ ಕಾಂಗ್ರೆಸ್ JDS ಪಕ್ಷದಿಂದನೇ ಕಾಂಗ್ರೆಸ್ ಗೆದ್ದಿದ್ದು. JDS ಪಕ್ಷದಗಳನ್ನ ಕಾಂಗ್ರೆಸ್ಗೆ, JDS ಇಲ್ಲ ಅಂದರೆ ಕಾಂಗ್ರೆಸ್ ಗೆಲ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೂ. ನಾವು ಮನಸ್ಸಲ್ಲಿ ಕಾಂಗ್ರೆಸ್ಗೆ ಕೆಲವು ಮತ ನೀಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ ಲೋಕಸಭೆಗೆ. ಇವೆಲ್ಲ ಅರ್ಥ ಮಾಡ್ಕೊಬೇಕು. JDS ಪಕ್ಷನ ನಾವು ಮೊನ್ನೆ ಕ್ಯಾಂಡಿಡೇಟ್ ಹಾಕಿದರೆ ಯಾರು ಗೆಲ್ತಾ ಇದ್ದಾರೆ ಅಲ್ಲಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಶತಾಯಗತ ಈ ಬಾರಿ ಬೆಂಗಳೂರು ದಕ್ಷಿಣ 100ಕ್ಕೆ 100 ಅಭ್ಯರ್ಥಿಗಳು ಹಾಕೋದು ಗ್ಯಾರಂಟಿ, ಗೆಲ್ಲಿಸೋದಂತೂ ಗ್ಯಾರಂಟಿ. ನಾವು ಪ್ರಯತ್ನ ಮಾಡ್ತೀವಿ, ನಾವು ಗೆಲ್ತೀವಿ ಅಂತ ಹೋಗ್ತೀವಲ್ಲ.
ಈಗ ಅವರು ಏನು ಗೆಲ್ತೀವಿ ಅಂತ ಹೋಗ್ತೀವಿ, ನಾವು ಗೆಲ್ತೀವಿ ಅಂತ ಹೋಗ್ತೀವಿ. ಸೊ ಗ್ರಾಮ ಪಂಚಾಯತ್ ಚುನಾವಣೆಗಳು, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ. ಈ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಲಿ, ನಾವು ಕಾದು ನೋಡಿ ಅದು ಕುತ್ಕೊಂಡು ನಾವು ಮಾತಾಡಿ ತೀರ್ಮಾನ ತಗೊಂತೀವಿ. ಯಾವ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನೋ ತೀರ್ಮಾನ ಹೈಕಮಾಂಡ್ ಕೊಡ್ತದೆ, ಅದ್ರ ಬಗ್ಗೆ ನಾವು ನಿರ್ಧಾರ ತಗೊಂತೀವಿ. ಯಾವುದೇ ಕಾರಣಕ್ಕೂ JDS ಪಕ್ಷದ ಜೊತೆ ಅಲಯನ್ಸ್ ಬೇಡ ಅಂತ ನಾವೇನು ಹುಡ್ಕೊಂಡು ಹೋಗಿದ್ವಿ. ದಿನೇಶ್ ಗುಂಡೂರಾವ್ ಹತ್ರ ನಾವು ಅಪ್ಲಿಕೇಶನ್ ಹಾಕೊಂಡಿದ್ವಿ. ದಿನೇಶ್ ಗುಂಡೂರಾವ್ ಹತ್ರ ದಿನೇಶ್ ಗುಂಡೂರಾವ್ ಹೇಳ್ಕೊಂಬಿಟ್ಟು ನಾವು ದೊಡ್ಡ ಯಾರೇ ದಿನೇಶ್ ಗುಂಡೂರಾವ್ ರೀ, ನಡೀರಿ ಪಕ್ಕಾಕ್ರಿ, ನಾವು ಒಕ್ಕಲಿಗನಾಗಿ ಹುಟ್ಟಿರೋದು ರೀ, ನಾವು ಈ ಕರ್ಮಭೂಮಿಯಲ್ಲಿ ಹುಟ್ಟಿರೋದು, ಎಲ್ಲಿಂದ ಬಂದು ಎಲ್ಲಿಂದ ರಾಜಕಾರಣ ಮಾಡಿ ಇಲ್ಲೂ ರಾಜಕಾರಣ ಮಾಡಿ ಬದುಕಕ್ಕೆ ಬಂದಿರೋರು, ಮೀಸಲು ತೀರೋದಲ್ಲ, ಅವೆಲ್ಲ ಇಲ್ಲಿ ನಡೆಯಲ್ಲ. ಕನಕಪುರ ರೋಡಲ್ಲಿ, ಇಡೀ ಆನೇಕಲ್ ತಾಲೂಕಲ್ಲಿ ಈ ಭಾಗದಲ್ಲಿ ನಡೆಯೋದಿಲ್ಲ. ಕೆಲವು ಒಕ್ಕಲಿಗರು ನಾಯಕರ ಮುಖಂಡರಿಗೆ ಹೇಳ್ತೀನಿ, ನಾವು ರಾಜಕೀಯ ಮಾಡೋಕ್ಕೆ ಬಂದಿರೋ ನಾವು ಸನ್ಯಾಸಿಗಳಲ್ಲ. ಬಟ್ ಏನಂದರೆ ನಾವು ಸ್ವಯೋಚಿತವಾಗಿ ದುಡಿಬೇಕಷ್ಟೇ. ಇವು ಕೆಲವು ಮುಖಂಡರು ಹೇಳ್ತಾರೆ, ಕಾಂಗ್ರೆಸ್ ಮುಖಂಡರುಗಳು ಪಕ್ಷ ಬಿಟ್ಟು ಬೇರೆ ಪಕ್ಷದಿಂದ ಇಂಡಿಪೆಂಡೆಂಟ್ ನಿಂತ್ಕೊಂಡು ಗೆಲ್ಲಿ ನೋಡಿ ತಾಕತ್ತಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಗೊತ್ತಾಗುತ್ತೆ. ಆ ಪಕ್ಷದ ಸಿಂಬಲ್ ಮೇಲೆ ಓಟ್ ಇದೆ ಅಂತೇಳಿ ಶೋಗಳು ಕೊಡೋದಲ್ಲ ಈ ಪಕ್ಷದ ಮುಖಂಡರುಗಳು. ನನಗೂ ಗೊತ್ತಿದೆ, ಇವೆಲ್ಲ ನನ್ನ ನಡೆಯಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. DK ಶಿವಕುಮಾರ್ ಅವರು ಈ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಸರ್. ಇದರಿಂದ ತಮ್ಮ ಪಾರ್ಟಿಗೇನು ಹಿನ್ನಡೆ ಆಗಲ್ವಾ ಅಂತ JDSಗೆ? ನೋಡಿ, ಅವರು ಒಕ್ಕಲಿಗ ಸಮುದಾಯದ ನಾಯಕರು ಅವರು. ರೇ ಸ್ವಾಮಿ, ಯಾರು ಹೇಳಿದ್ರು ಒಕ್ಕಲಿಗರ ಸಮುದಾಯದ ನಾಯಕರು ಅಂತ? ಏನಾದರೂ ಇದ್ರೆ ಈ ರಾಜ್ಯದಲ್ಲಿ ದೇವೇಗೌಡರು ಒಬ್ಬರೇ ಒಕ್ಕಲಿಗರ ಸಮುದಾಯದ ನಾಯಕರು. ಕೆಂಪೇಗೌಡರು ಬಿಟ್ಟರೆ ನಮ್ಮ ಸ್ವಾಮೀಜಿಯವರು, ನಮ್ಮ ಸಮಾಜದ ಹಿರಿಯರು ಮುಖಂಡರು ಅಂದರೆ ಬಾಲಗಂಗಾಧರನಾಥ ಸ್ವಾಮೀಜಿಗಳಿದ್ದರು. ಅವರಾದಮೇಲೆ ಇವತ್ತು ದೇವೇಗೌಡರು ನಮ್ಮ ಸಮಾಜದ ಮುಖಂಡರು. ಆಯಿತು, ಕೆಲವು ಪಕ್ಷದ ಮುಖಂಡರಿದ್ದಾರೆ, ನಮ್ಮ ಪಕ್ಷಕ್ಕೆ ನಮ್ಮ ಸಮಾಜಕ್ಕೆ ಏನೇನು ಮಾಡಿದ್ದಾರೆ ತೋರಿಸಿ ಸ್ವಾಮಿ, ದಯವಿಟ್ಟು ಹೇಳ್ತೀನಿ. ಯಾವುದೇ ಪಕ್ಷದ ಮುಖಂಡರಿರಲಿ, ನಮ್ಮ ಸಮಾಜದ ಮುಖಂಡರು ರೇ ಸ್ವಾಮಿ, ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳು ಕಾಲೇಜ್ಗೆ ಅಡ್ಮಿಷನ್ ಇಲ್ದಿರಾ, ತಿನ್ನಕ್ಕೆ ಅನ್ನ ಇಲ್ದಿರಾ ಹಳ್ಳಿಗಳಲ್ಲಿ ಅಲಿತಾ ಇದ್ದಾರ್ರಿ. ಫಸ್ಟ್ ಅವ್ರು ನೋಡ್ರಿ, ಒಂದು ಅಡ್ಮಿಷನ್ಗೆ ಹೋದ್ರೆ ಪಾಪ ಅವ್ರು ಯಾರೇ ಅವ್ರನ್ನ ಕಾಪಾಡೋದು? ಇವತ್ತು ತಿನ್ನಕ್ಕೆ ಅನ್ನ ಇಲ್ಲ, ಹಾಸ್ಪಿಟ್ಲಲ್ಲಿ ಹೋಗಿ ಮೈ ಹುಷಾರಿಲ್ಲ ಅಂತ ಖರ್ಚು ಮಾಡೋಕೆ ಆಗ್ತಾ ಇಲ್ಲ ರೀ ಬಡವರು, ನಮ್ಮ ಸಮಾಜದ ವ್ಯಕ್ತಿಗಳು. ಅವ್ರನ್ನ ಕಾಪಾಡಿದ್ರೆ 4 ಗೋಡೆ ಮಧ್ಯೆ ಮೀಡಿಯಾಗಳಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮೀಡಿಯಾವ್ರನ್ನ ಇಟ್ಕೊಂಡು ಮೀಡಿಯಾವ್ರ ಮುಖಾಂತರ ನಾನು ಸಮಾಜದ ವ್ಯಕ್ತಿ ಅಂದರೆ ನಾವು ಅದೇ ಸಮಾಜದವ್ರಿ ಸ್ವಾಮಿ. ದೇವೇಗೌಡರು ಅದೇ ಸಮಾಜದವ್ರೆ. ಬಟ್ DK ಶಿವಕುಮಾರ್ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಅವರು ನಮ್ಮ ಸಮಾಜದವ್ರು ಇರ್ಬೋದು, ಅವ್ರ ಪಕ್ಷಕ್ಕೆ ನಾಯಕರಿದ್ದಾರೆ. ಮುಂದಿನ ಜನ ಯಾವ ಥರ ಅನ್ನೋ ತೀರ್ಮಾನ ತಗೊತಾರೆ.